ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬೈ ಸದ್ಗುಣ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಒಂದು ಕೈವಲ್ಯ ಪದ್ಧತಿ ಒಳಗೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಸ್ವಲ್ಪ ಫೋನಿನ ಕಡೆ ಗಮನ ಇರಲಿ, ಸ್ವಲ್ಪ ಮ್ಯೂಟ್ ಮಾಡಿಕೊಡ್ರಿ ದಯವಿಟ್ಟು. ಮ್ಯೂಟ್ ಮಾಡಿ ಫೋನ್ ಮ್ಯೂಟ್ ಮಾಡಿಕೊಡ್ರಿ. ಲಕ್ಷ್ಮಣಣ್ಣ ಮೂಟ್ ಆಗಿಲ್ಲ, ಮೂಟ್ ಮಾಡಿದ. ಈಗ 15ನೆಯ ಪದದಲ್ಲಿ ಹೇಳ್ತಾರ, ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ 15ನೆಯ ಪದದೊಳಗೆ ಹೇಳ್ತಾರ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ, ತಲ್ಲಣಿಸದೆ ನೀತಿಯಲ್ಲಿರಲ್ಲರ್ಪುದೆ ಚಂದ ಅಮಮ ಅಂತ ಹೇಳುವಂಥದ್ದು. ಜಗತ್ತಿನೊಳಗೆ ಭಾಳಷ್ಟು ಜೀವಕೋಟಿಗಳು ಭಾಳ ಅದಾವೆ, ಸಕಲ ಜೀವಕೋಟಿಗಳು ಅದಾವೆ. ಅವೆಲ್ಲವುಗಳ ಜೊತೆ ಯಾವ ಒಂದು ವೈರತ್ವ ಇಲ್ಲದೇ ಇರುವಂಥದ್ದು ಜೀವನಿಗೆ ಯೋಗ್ಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದು ನೀನೇನಾದರೂ ವೈರತ್ವ ಮಾಡಿದೆ ಅಂತಂದ್ರೆ ಅದು ಜನ್ಮ ಜನ್ಮದಲ್ಲಿ ಮತ್ತೆ ನಿನಗೆ ತೊಂದರೆ ಕೊಡ್ತದದು. ಪ್ರಾರಬ್ಧ ರೂಪ ಅಂದರೆ ಪ್ರಾರಬ್ಧದ ಕರ್ಮ ರೂಪವಾಗಿ ನಿನಗೆ ಬಾಧೆ ಕೊಡ್ತದ. ಹಾಗಾಗಿ ಯಾರ ಜೊತೆನೂ ವೈರತ್ವ ಮಾಡುವಂಥದ್ದು ಯೋಗ್ಯ ಅಲ್ಲ ಅಂತ ಜೀವಾತ್ಮನಿಗೆ ಹೇಳ್ತಾರೆ ಅವರು. ಈಗ ನಾವು ಯಾವುದಪ್ಪ ಅಂದ್ರೆ 4ನೇ ನುಡಿ ನೋಡೋಣ. ಭಾಳ ಅದ್ಭುತವಾಗಿ ಹೇಳ್ತಾರೆ. 4ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಭವರಿಪು ಮರಳದಂದವನೊಂದಿ ಗೆಲುವುದೇ ಚಂದ ಅಮಮ, ಜವನ ದಾಳಿಯ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದ ಅಮಮ, ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಅಮಮ, ತವೇ ತನ್ನ ನಿಜವರಿವ ಯುಕ್ತಿ ಗಲಿಯುವುದೇ ಚಂದ ಅಮಮ ಅಂತ ಹೇಳುವಂಥ ವಿಚಾರ. ಭವರಿಪು ಅಂತಂದರೆ ಏನು? ಜನ್ಮ ಅನ್ನುವಂಥ ವೈರಿ. ಭವ ರಿಪು, ರಿಪು ಅಂದರೆ ವೈರಿ. ಭವರಿಪು ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಮರಳದಂದವನೊಂದಿ ಅಂದರೆ ತಿರುಗಿ ಬಾರದ ಹಾಗೆ ಮಾಡಿಕೊಳ್ಳುವಂಥದ್ದು ಜೀವಾತ್ಮನಿಗೆ ಯೋಗ್ಯ ಅನ್ನುವಂಥದ್ದು ಇದು. ಭವರಿಪು ಅಂದ್ರೆ ಇದು ಜನ್ಮ ಹುಟ್ಟುವಂಥದ್ದು ಒಂದು ಭಾಳಷ್ಟು ದುಃಖ ಅದು. ಅದನ್ನು ಮತ್ತೆ ತಿರುಗಾ ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಮತ್ತು ಮರಳಿ ಮತ್ತೆ ಭವಕ್ಕೆ ಹೋಗುವಂಥದ್ದು ಅದು ಯೋಗ್ಯ ಅಲ್ಲ. ಅದನ್ನು ಗೆಲ್ಲುವಂಥದ್ದು ಜೀವಾತ್ಮನಿಗೆ ಯೋಗ್ಯ. ಅಂದ್ರೆ ಜನನ ಮರಣಾತ್ಮಕ ರೂಪವಾಗಿದ್ದಂಥ ಈ ಸಂಸಾರ ಅಂತಂದ್ರೆ ನಾವು ಹೆಂಡತಿ ಮಕ್ಕಳು ಗಂಡ ಇದಕ್ಕೆ ಸಂಸಾರ ಅಂತ ಹೇಳ್ತೀವಿ. ಜ್ಞಾನಿಗಳ ದೃಷ್ಟಿಲೇ, ಮಹಾತ್ಮರ ದೃಷ್ಟಿಲೇ ಸಂಸಾರ ಯಾವುದಂದ್ರೆ ಜನನ ಮರಣ ಅನ್ನುವಂಥದ್ದೇ ಒಂದು ದೊಡ್ಡ ಸಂಸಾರ. ಅದಕ್ಕೆ ಇಲ್ಲಿ ಕೂಡ ಇದು ಕೇವಲ ಇಂಥ ಈ ಜನನ ಮರಣ ರೂಪವಾಗಿದ್ದಂತಹ ಈ ಸಂಸಾರ ಯಾವುದರಿಂದ ನಿವೃತ್ತಿ ಆಗ್ತದ ಅಂತ ಹೇಳಿದರೆ, ಯಾವುದರಿಂದ ಆಗ್ತದ ಅಂದ್ರೆ ಕೇವಲ ಜ್ಞಾನದಿಂದ.
ಈ ಜನನ ಮರಣ ಒಂದು ದುಃಖ ನಿವೃತ್ತಿ ಆಗ್ಬೇಕಾದ್ರೆ ಕರ್ಮದಿಂದನೂ ಆಗಂಗಿಲ್ಲ, ಉಪಾಸನೆಯಿಂದನೂ ಆಗಂಗಿಲ್ಲ. ಇದು ಯಾವುದರಿಂದ ಆಗ್ತದೆ ಅಂದರೆ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಆಗ್ತದೆ, ನಿವೃತ್ತಿ ಆಗ್ತದೆ. ಯಾಕಂತಂದ್ರೆ ಇದು ಹೆಂಗೈತಪ್ಪ ಅಂತಂದ್ರೆ ಈ ಜನನ ಮರಣ ಯಾವುದರಿಂದ ಉತ್ಪತ್ತಿ ಆಗ್ಯದ ನಾವು ಅರ್ಥ ಮಾಡ್ಕೋಬೇಕಲ್ಲ. ಈ ಹುಟ್ಟು ಸಾವು, ಈ ಹೆಂಡತಿ ಮಕ್ಕಳು, ಈ ಶರೀರ ಬಂದದ, ಹುಟ್ಟಿದಂಗಾಯ್ತು, ತಿಂದಂಗಾಯ್ತು, ಬೆಳೆದಂಗಾಯ್ತು, ಒಂದಲ್ಲ ಒಂದು ಸಲ ಇಲ್ದಂಗಾಯ್ತು, ಮತ್ತೊಂದು ಶರೀರ ತೊಗೊಂಡು ಬಂದಂಗಾಯ್ತು, ಮತ್ತು ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ತಿಂದಂಗಾಯ್ತು, ಮತ್ತು ಹೋದಂಗಾಯ್ತು. ಇಹ ಲೋಕದಲ್ಲೇ ಸುಖವನ್ನು ಅನುಭವಿಸ್ದಂಗಾಯ್ತು, ಪರಲೋಕದಲ್ಲಿ ಸುಖವನ್ನು ಅನುಭವಿಸ್ದಂಗಾಯ್ತು, ಮತ್ತು ಭೂಮಿಗೆ ಬಂದಂಗಾಯ್ತು, ಎಲ್ಲ ವ್ಯವಹಾರ ಮಾಡಿದಂಗಾಯ್ತು, ಎಲ್ಲ ಶರೀರಗಳನ್ನು ತೊಟ್ಕೊಳಂಗಾಯ್ತು. ಹೌದಲ್ಲ? ಯಾವುದರಿಂದ ಇದೆಲ್ಲ ದುಃಖ ಬಂತಪ್ಪ? ಯಾವುದರಿಂದ ಇಷ್ಟೆಲ್ಲ ನಡೆದದಂದ್ರೆ ಅಜ್ಞಾನದಿಂದನೇ ಇಷ್ಟೆಲ್ಲ ಉತ್ಪತ್ತಿಯಾಗಿರುವಂಥದ್ದು. ಅದಕ್ಕೆ ಯಾವುದರ ಅಜ್ಞಾನದಿಂದ ಯಾವುದರ ಒಂದು ಅಜ್ಞಾನದೊಂದು ಉತ್ಪತ್ತಿ ಆಗಿರ್ತದೋ ಅದರ ಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ. ಯಾಕಂತಂದ್ರೆ ಅಜ್ಞಾನ ಎಲ್ಲಿ ತೋರಿತು? ನಿನ್ನೊಳಗೆ ತೋರ್ಯದ. ಮತ್ತು ನಿನ್ನ ಜ್ಞಾನ ನಿನಗೆ ಆದಮೇಲೆ ಇದು ನಿವೃತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅಜ್ಞಾನದಿಂದ ಇದು ಉತ್ಪತ್ತಿ ಆಗಿರುವಂಥದ್ದು, ಇದು ಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ. ಹೆಂಗ? ಹಗ್ಗದ ಅಜ್ಞಾನ ಐತಲ್ಲಿ. ಹಗ್ಗದ ಅಜ್ಞಾನದಿಂದ ಉತ್ಪತ್ತಿಯಾದಂಥ ಹಾವು ಎದರಿಂದ ಆಯ್ತದು? ಹಗ್ಗದ ಅಜ್ಞಾನ ಆಗ್ಯದ. ಹಗ್ಗ ಬಿದ್ದದ, ಅದನ್ನು ನೋಡಿದ ತಕ್ಷಣ ಹಾವು ಅಂತನ್ನುವಂಥ ಭಾವ ಅಲ್ಲಿ ಉತ್ಪತ್ತಿ ಆಗ್ಯದ. ಮತ್ತು ಅದು ಹಾವು ಅಂತ ಹೋಗ್ಬೇಕಾಗಿತ್ತಂದ್ರೆ ಈಗ ಯಾವುದ್ರ ಜ್ಞಾನ ಆಗ್ಬೇಕು ನಮ್ಗೆ? ಹಗ್ಗದ ಜ್ಞಾನನೇ ಆಗಬೇಕು. ಅದು ಅಜ್ಞಾನ ಎಲ್ಲಿ ತೋರ್ಯದ? ಹಗ್ಗದಿಂದನೇ ಹಾವು ತೋರ್ಯದ. ಮತ್ತು ಅದು ಈಗ ನಿವೃತ್ತಿ ಆಗ್ಬೇಕಾಗ್ಯದ, ಹಾವಿನ ಭ್ರಾಂತಿ ನಿವೃತ್ತಿ ಆಗ್ಬೇಕಾಗಿದೆ. ಯಾವುದರಿಂದ ನಿವೃತ್ತಿ ಆಗ್ತದ? ನಮಗೆ ಮತ್ತು ಯಾವುದು? ಹಗ್ಗದ ಜ್ಞಾನ ಆಗಬೇಕು. ಅದಕ್ಕೆ ಹಗ್ಗದ ಜ್ಞಾನದಿಂದಲೇ ಏನಾಗ್ತದೆ? ಅಜ್ಞಾನ ನಿವೃತ್ತಿ ಹೆಂಗಾಗ್ತದೋ ಅದರಂಗೆ ತನ್ನ ಸ್ವಸ್ವರೂಪದ ಅಜ್ಞಾನದ ಮೂಲಕ ತೋರಿದಂತೆ ಈ ಸಂಸಾರ ವಿಚಾರ ಭಾಳ ವಿಶೇಷ ಐತೆ. ಹೆಂಗಂದ್ರೆ ನಿನ್ನ ಸ್ವಸ್ವರೂಪದಲ್ಲೇ ಇದು ಅಜ್ಞಾನ ತೋರ್ಯದ. ಮತ್ತು ಅಜ್ಞಾನಕ್ಕೆ ಆಧಾರವಾಗಿರುವಂಥದ್ದು ನಿನ್ನ ಸ್ವಸ್ವರೂಪ ಅಲ್ಲ, ಅದರಿಂದನೇ ಅಜ್ಞಾನ ತೋರ್ಯದ. ಮತ್ತು ಇದು ಅಜ್ಞಾನ ನಿವೃತ್ತಿ ಆಗ್ಬೇಕಾದ್ರೆ ಯಾವುದ್ರ ಜ್ಞಾನ ಆಗ್ಬೇಕು ನಮ್ಗೆ? ಸ್ವಸ್ವರೂಪದ ಜ್ಞಾನ ಆಗಬೇಕು. ಯಾವಾಗ ನಮ್ಮ ಸ್ವಸ್ವರೂಪದ ಜ್ಞಾನ ನಮಗೆ ಅಳವಟ್ಟಿತು ಆಯಿತು ಅಂದಾಗ ಆವಾಗ ಏನಾಗ್ತದ? ಅಜ್ಞಾನ ನಿವೃತ್ತಿ ಆಗ್ತದೆ. ಅದಕ್ಕೆ ಈಗ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು ಏನಪ್ಪ ಅಂತಂದ್ರೆ, ತನ್ನ ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗುವಂಥದ್ದು ಭಾಳ ಯೋಗ್ಯ. ನೋಡ್ರಿ ಹೇಳಿದ್ರು ನೋಡ್ರಿ, ತನ್ನ ಸ್ವಸ್ವರೂಪದ ಜ್ಞಾನ ಆಗುವಂಥದ್ದು ಭಾಳ ಮುಖ್ಯ ಅದ. ಅದು ಜೀವನಿಗೆ ಯೋಗ್ಯ ಅಂತ ಹೇಳ್ತಾರೆ. ಮತ್ತು ಇಂಥ ಜ್ಞಾನವು ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರೆ ಅಧಿಕಾರಿಗಳು, ಬರೀ ನಾವು IAS ಆಫೀಸರು ನೌಕರಿ ಮಾಡೋದಕ್ಕೆ ಮಾತ್ರ ಇಷ್ಟಿಷ್ಟು ಓದಿರ್ಬೇಕ್ರಿ, ಇಟ್ಟಿಟ್ಟು ಬರೆದಿರ್ಬೇಕ್ರಿ, ಅಂಥವ್ರಿಗೆ ಇಂಥ ನೌಕರಿ ಆಗ್ತದೆ ರೀ. ಡಾಕ್ಟ್ರ್ ಮಾಡಬೇಕು 5 ವರ್ಷ ಅಥವಾ ಅವಾಗ ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಮಾಡ್ಬೇಕು ಆವಾಗ ಹಂಗೆ ಆಗ್ತಾನೆ, ಏನೇನೋ ಎಕ್ಸಾಮ್ ಅವೆಲ್ಲ ಬರೀಬೇಕು, ಓದಬೇಕು, ಆವಾಗ ಮಾತ್ರ ಆಯಾ ನೌಕರಿಗೆ ಅಧಿಕಾರಿಗಳು ಆಗ್ತಾರೆ. ಮತ್ತು ಈ ಬ್ರಹ್ಮಜ್ಞಾನಕ್ಕಿಲ್ಲೇನ್ರಿ? ಬ್ರಹ್ಮಜ್ಞಾನಕ್ಕೂ ಅಧಿಕಾರಿ ಬೇಕಾಗ್ತದೆ. ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿಯನ್ನು ಹೊಂದಿದಂಥ ವ್ಯಕ್ತಿ ಈತ ಅಧಿಕಾರಿ ಆಗ್ತಾನೆ, ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಇದು ಕೇಳೋಕೆ ಎಲ್ಲರೂ ಅಧಿಕಾರಿಗಳು ಆಗಂಗಿಲ್ಲ ರೀ. ಎಲ್ಲರ ಅಧಿಕಾರಿಗಳು ಹಂಗಿತ್ತಂದ್ರೆ ಇವತ್ತು ಯಾರು ಮನೆಯಲ್ಲಿ ಇರ್ತಿಲ್ಲ, ಸದ್ಗುರು ವಾಕ್ಯವನ್ನು ಕೇಳಬೇಕಪ್ಪ, ಇಂಥ ಸದಾಕಾಲ ಆನಂದವನ್ನು ನಾವು ಅನುಭವಿಸ್ಬೇಕು, ಇಂಥ ದುಃಖವು ನನ್ನಿಂದ ಬಿಟ್ಟು ಹೋಗಬೇಕು, ಎಂಥದ್ದು ಜನನ ಮರಣ ಅನ್ನುವಂಥ ದುಃಖ ನನ್ನಿಂದ ಹೋಗಬೇಕು ಅನ್ನುವಂಥದ್ದು ಎಲ್ಲರೂ ಬಡ್ದಾಡ್ತಿದ್ರು. ಅದರಂಗೆ ಇಲ್ಲಿ ಕೂಡ ಏನಾಗ್ತದ?
ಇಂಥ ಜ್ಞಾನ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ಅಧಿಕಾರಿ ಮೊದಲ ಯಾರಿಗೆ ಶರಣ ಹೋಗಬೇಕು? ಸದ್ಗುರು. ಸದ್ಗುರು ಅಂದರೆ ಎಲ್ಲರ ನಮ್ಮ ಹೆಸ್ರುಗಳ ಮುಂದೆ ಸದ್ಗುರು ಅಂತ ಇಟ್ಟರೆ ಸದ್ಗುರುಗಳು ಆಗಂಗಿಲ್ಲ ನಾವು. ಸದ್ಗುರು ಅಂದರೆ ಎಂಥವಿರ್ಬೇಕಂತ ಮೊದಲು ನಾವು ಪಕ್ಕ ತಿಳ್ಕೋಬೇಕು. ಹೆಂಗಿರ್ಬೇಕಂತ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ವದವಿ ಬೋಧಿಪನೇ ಸದ್ಗುರು ಒಕ್ಕು ಅಂತ ಹೇಳಿದಾರೆ ಮಹಾತ್ಮರು. ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಏನು ಹೇಳ್ಬೇಕಂದ್ರೆ, ಇದು ಸತ್ಯ ಐತಿ ನೋಡಪ್ಪ, ಇದು ಮಿಥ್ಯೆ ಐತೆ, ಸತ್ಯ ಇರುವಂಥದ್ದು ನಂಬು, ಮಿಥ್ಯೆ ಇರುವಂಥದ್ದನ್ನು ಬಿಟ್ಕೋ ಅಂದ್ರೆ ಅವರು ಸಿದ್ಧಾರೂಢರು ನೋಡ್ರಿ. ಯಾಕಂದ್ರೆ ಅವ್ರ ಅಪ್ಪ ಅವನ ಜೊತೆ ಕೂತ್ಕೊಂಡು ಪ್ರವಚನ ಕೇಳ್ತಿದ್ದ. ಇವೆಲ್ಲ ಬಂತು, ಆಕಾಶ ವಾಯು ಅಗ್ನಿಜಲ ಎಲ್ಲ ಒಂದ್ರಾಗ ಒಂದು ಏನು ಪ್ರಳಯ ಆಗಿಬಿಡ್ತದ, ಅವೆಲ್ಲ ನಾಶ ಆಗಿಬಿಡ್ತಾವ ಅಂತಂದಾಗ ಆಕಾಶ ಎಲ್ಲಿ ನಾಶ ಆಗ್ತದೆ, ಲಯ ಆಗ್ತದೆ ಅಂತ ಕೇಳಿದಾಗ ನೀ ಸದ್ಗುರುಗಳನ್ನ ಹುಡ್ಕಪ್ಪ, ಅಲ್ಲಿ ಹೇಳ್ತಾರೆ ತಗೋ ಅವರು ಅಂತ ಹೇಳಿದ್ರು ಅವರು. ಹೌದು, ಸದ್ಗುರುವಿನ ಕಾಣ್ಬೇಕಂತಲೇ ಹೋಗ್ಬೇಕಾದಾಗ ಆತನ ದೋಸ್ತರೆಲ್ಲ ಕೇಳಿದ್ರಿ, ಯಾಕೆ ಹೋಗ್ತೇವೆ ಇಂಥ ಟೈಮ್ನಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆ ಅಂತ ಕೇಳಿದಾಗ ಇಲ್ಲಿದ್ದು ಏನು ಮಾಡಲಿ, ಪ್ರಪಂಚ ಎಲ್ಲ ಒಂದಲ್ದು ಒಂದು ಸಲ ನಾಶ ಆಗಿ ಹೋಗ್ತದೆ, ಇದು ಮಿಥ್ಯೆ ಅದಂತಂದಾಗ ಇದನ್ನು ಕಟ್ಕೊಂಡು ನಾನೇನು ಮಾಡಲಿ, ಸತ್ಯ ಇರುವಂಥ ವಸ್ತುವನ್ನು ಶೋಧನೆಗೆ ಹೋಗ್ತೀನಿ ಅಂತ ಹೊಂಟ್ರು ನೋಡ್ರಿ ಸಿದ್ಧಾರೂಢರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅಧಿಕಾರಿ ಅಂದ್ರೆ ಆತ ಇದು ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ತಿಳಿಸುವಂಥ ಸದ್ಗುರು ಇರಬೇಕು. ಅಂಥ ಸದ್ಗುರುಗಳಿಗೆ ಶರಣಾಗತನಾಗಿ ಅವರ ಸೇವೆಯನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ಭಕ್ತಿಪೂರ್ವಕವಾಗಿ ಮಾಡಬೇಕು. ನೀನು ಎಂಥ ಅಧಿಕಾರಿ, ಶ್ರೀಮಂತ ಏನಿದ್ರೂ ಕೂಡ ಆ ಭಾವ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಯಾವ ಅಭಿಮಾನ ಅಲ್ಲಿ ಇರಬಾರ್ದು. ಗುರುವಿನ ಬಳಿ ಹೆಂಗಿರ್ಬೇಕಂದ್ರೆ ಯಾವ ಅಭಿಮಾನ ಇರಬಾರ್ದು. ನಾನು ಹಿಂಗೆ ಅದೀನಿ, ಅಷ್ಟು ಶ್ರೀಮಂತ ಅದೀನಿ, ಇಷ್ಟು ಒಂದು ಚೂರು ನಿನ್ನ ಮನಸ್ಸಿನಲ್ಲಿ ಇಂಥ ನಿನ್ನ ಹತ್ರ ಭಾವ ಹಿಂಗಿತ್ತು ಅಂತಂದ್ರೆ ನಿಮ್ಮ ಮುಂದೆ ಬರೋಕ್ಕೆ ಸಾಧ್ಯ ಆಗಂಗಿಲ್ಲ. ಅಲ್ಲೇ ಕಟ್ಟಿ ಹಾಕಿಬಿಡ್ತದೆ, ನಿನ್ನ ಮುಗೀತು. ಅದಕ್ಕೆ ಏನು ಹೇಳ್ತಾರೆ, ಹರ ಗುರುವೇ ಗತಿ ಎಂದು ಅನ್ಬೇಕು ಅಂತ ಹೇಳ್ತಾರೆ. ಅವ್ರು ಹೆಂಗೆ ಮಾಡಬೇಕು, ಅವರ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕಾಗ್ತದೆ. ಮತ್ತು ಅವ್ರ ಮುಖದಿಂದ, ಯಾರ ಮುಖದಿಂದ? ಸದ್ಗುರುಗಳ ಮುಖದಿಂದ ಏನು ಮಾಡಬೇಕು, ನಿತ್ಯದಲ್ಲಿ ವೇದಾಂತದ ಶ್ರವಣವನ್ನು ಮಾಡಬೇಕು. ವೇದಾಂತದ ಒಂದು ಶ್ರವಣ ಇದು ನಿತ್ಯ ಮಾಡ್ತಕ್ಕಂಥದ್ದು. ಮತ್ತು ಈ ಶ್ರವಣ ಮಾಡಿದ ಮೇಲೆ ಏನು ಮಾಡಬೇಕಪ್ಪ, ಕೇಳಿದ ಮೇಲೆ ನಾವು ಬಿಟ್ಬಿಡೋದಲ್ಲ. ಈಗ ಗುರುಗಳು ಹೇಳಾಕತ್ತಾರಲ್ಲ, ಒಂದು ತಾಸು ಕೇಳಿದ್ವಪ್ಪ, ಕೇಳಿದ ಮೇಲೆ ಮುಗೀತು ನಮ್ಮ ಕೆಲಸ ಅಂತ ಅನ್ನಂಗಿಲ್ಲ. ಮತ್ತು ಏನು ಮಾಡ್ಬೇಕ್ರಿ, ಅದನ್ನು ಮೆಲ್ಕು ಹಾಕ್ಬೇಕು. ಏನು ಹೇಳಾರಂತ, ಯಾರನ್ನ ಬೈದ್ರಂದ್ರೆ ನಾವು ಚಂತನ ಮೆಲ್ಕು ಹಾಕ್ತೀವಿಲ್ಲ ನೋಡ್ರಿ. ಯಾರನ್ನ ಒಳ್ಳೆ ಮಾತು ಆಡಲಿ, ನಮ್ಗೆ ಯಾರನ್ನ ಹೊಗಳಿದ್ರು ಅಂತಂದ್ರೆ ನಾವು ಚಂತನ ಮೆಲ್ಕು ಹಾಕ್ತೀವಿ, ಮಂದಿಗೆಲ್ಲ ಹೇಳ್ತೀವಿ, ಹಿಂಗಂದ್ರಿ ನಮ್ಗೆ, ಹಿಂಗಂದ್ರಿ ನಮ್ಗೆ, ಇಲ್ಲರಿ ಭಾಳ ಒಳ್ಳೆಯವ್ರು ಅಂತ ಅಂದ್ಬಿಟ್ರಿ, ಹಿಂಗೆ ಪಂಡಿತರು ಅಂದ್ಬಿಟ್ರಿ ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಯಾರಾದರೂ ಬೈದಿದ್ರು ಅಂದ್ರೆ ಅವ್ರು ಸಂಜಿತನ ಕುದಿತೀವಿ, ಅಪ್ಪ ಹಿಂಗೆ ಬೈದಾರ ನೋಡು, ಅವ್ರು ನೋಡ್ಬಾರ್ದಕ್ಕಂತೀವಲ್ಲ. ಎಷ್ಟು ತಲೆಗೆ ಒಕ್ಕೊಂಡ್ಬಿಡ್ತಾವ ವಿಚಾರಗಳು. ಅದಕ್ಕೆ ಗುರುವಾಕ್ಯ ಮಾತ್ರ ಒಕ್ಕೊಳಂಗಿಲ್ಲ ನೋಡ್ರಿ ತಲೆಗೆ. ಕೇಳ್ತೀವಿ, ಮುಗೀತು, ಅದು ನಾಳೆ ಇಷ್ಟೊತ್ತಿನ ಪುರುಸೊತ್ತಿಗೆ, ಹೌದಲ್ಲ. ಹಂಗಾಗಬಾರ್ದು. ಇವನು ತಲೆ ಒಳಗೆ ಹೋಗ್ಬೇಕು ವಿಚಾರಗಳು, ಹೋಗಿ ಮನನ ಮಾಡಬೇಕು. ಹೌದಾ ಅಲ್ಲ, ಶರೀರ ನೀನು ಅಲ್ಲ ಅಂತಾರೆ ಗುರುಗಳು, ನಾನು ಹೆಂಗೆ ಅಲ್ಲ, ಹೌದಾ, ಮನನ ಮಾಡಬೇಕು. ಹೆಂಗೆ ನಾನಲ್ಲ, ಹೌದು. 3 ಕಾಲಗಳು ಅದಾವಪ್ಪ, ಜಾಗ್ರ, ಸ್ವಪ್ನ, ಸುಸುಪ್ತಿ ಅದಾವ. ಜಾಗ್ರದಲ್ಲಿ ಮಾತ್ರ ಈ ಶರೀರ ತೋರ್ತದ, ಸ್ವಪ್ನದಲ್ಲಿ ತೋರಂಗಿಲ್ಲ, ಸುಸುಪ್ತಿಯಲ್ಲಿ ತೋರಂಗಿಲ್ಲ ಅಂದಾಗ ಈ ಶರೀರ ಮಿಥ್ಯೆ ಐತೆ, ಮನನ ಮಾಡು. ಹೌದು, ಕರೆಕ್ಟ್ ಅದಲ್ಲಪ್ಪ. ಈ ರೀತಿ ಯಾವಾಗ ಮನನ ಮಾಡಿದ ನಂತರ ಮತ್ತು ನಿಧಿಧ್ಯಾಸನ ಮಾಡ್ತಕ್ಕಂಥದ್ದು, ಹೌದು ಇದೇ ನಿರ್ಧಾರ, ಇದೇ ಕರೆಕ್ಟ್ ಅದ ಅನ್ನುವಂಥದ್ದು ನಿಧಿಧ್ಯಾಸನ ಮಾಡ್ತಾ ಹೋಗ್ಬೇಕಾಗ್ತದೆ. ಈ ರೀತಿಯಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತಹ ಪರಬ್ರಹ್ಮವೇ ನಾನಿದ್ದೀನಿ ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ದೃಢ ಆಗ್ತದೆ. ಯಾವಾಗಲೂ ಇರುವಂಥವ್ನು ನೋಡ್ರಿ, ಯಾವಾಗಲೂ ಇರುವಂಥವನು ನೀನು. ಅದಕ್ಕೆ ಸರ್ವತ್ರದಲ್ಲಿ ಒಂದು ಬ್ರಹ್ಮನೇ ತುಂಬ್ಯದ ಅನ್ನುವಂಥ ಜ್ಞಾನ ಆಗ್ತದೆ. ಈ ಜ್ಞಾನದಿಂದ ಅಜ್ಞಾನ ಏನಾಗ್ತದೆ,
ನಾಶ ಆಗ್ತದೆ. ಯಾವಾಗ ಸರ್ವತ್ರ ಪರಬ್ರಹ್ಮ ತುಂಬ್ಯಾನ ಅಂತ ಯಾವಾಗ ನಿನಗೆ ದೃಢವಾದ ಜ್ಞಾನ ಆಯಿತು ಅಂತಂದಾಗ ಆವಾಗ ಏನಾಗ್ತದೆ, ಈ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗ್ತದೆ. ಎಲ್ಲ ಕಡೆ ನಿನ್ನ ರೂಪನೇ, ಅದಕ್ಕೆ ಎಲ್ಲ ಕಡೆನೂ ನೀನೇ ಕಾಣಕ್ಕೆ ಶುರುವಾಗ್ತದೆ. ನಿನ್ನ ಸ್ವರೂಪನೇ, ನಿನ್ನ ಸ್ವರೂಪ ಬಿಟ್ಟು ಏನಿಲ್ಲ. ಇಲ್ಲಿ ಜೀವಾತ್ಮನೂ ಇಲ್ಲ, ಈಶ್ವರನೂ ಇಲ್ಲ, ಜಗತ್ತೂ ಇಲ್ಲ. ಈಶ್ವರ, ಜೀವ, ನೀ ಎಲ್ಲ ಒಂದೇ. ಎಲ್ಲ ಕಡೆ ಕಾಣುವಂಥದ್ದು ನಿನ್ನ ಸ್ವರೂಪನೇ. ಅದಕ್ಕೆ ಇಲ್ಲಿ ಕೂಡ ಯಾವಾಗಿಂಥ ಜ್ಞಾನ ಆಯಿತು, ಅಭೇದ ದರ್ಶನಂ ಜ್ಞಾನಂ. ಯಾವಾಗಿದು ಜ್ಞಾನ ಆಯಿತು ಅಂತಂದಾಗ ನೋಡ್ರಿ, ಇಲ್ಲಿ ಅಜ್ಞಾನ ಅನ್ನುವಂಥದ್ದು ನಾಶ ಆಗ್ತದೆ. ಇದರಿಂದ ಏನಾಗ್ತದೆ, ಇದು ಇಷ್ಟ ಐತೆ, ಇದು ಇಷ್ಟ ಇಲ್ಲ, ಇದು ದುಃಖ ಐತೆ, ಇದು ಸುಖ ಐತೆ ಅನ್ನುವಂಥ ವೃತ್ತಿ ನಾಶ ಆಗಿಬಿಡ್ತದೆ. ಯಾಕಂತಂದರೆ ಇದು ಸರಿ ಐತಪ್ಪ, ಇದು ಸರಿ ಇಲ್ಲ, ಇದು ದುಃಖ ಐತಪ್ಪ, ಇದು ಸುಖ ಐತಪ್ಪ, ಇಂಥವೆಲ್ಲ ಬರ್ತಾವನೆ. ಯಾಕಂದ್ರೆ ನಿನ್ನ ಸ್ವರೂಪನೇ ಕಾಣ್ತಾ ಇರಬೇಕಾದಾಗ ಅಜ್ಞಾನ ನಾಶ ಆಯಿತು ಅಂತಂದಾಗ ಮತ್ತೆ ಏನಾರ ಅಲ್ಲಿ ಇರ್ತದೇನು ಯಾವುದಾದ್ರೂ ಅಂದರೆ ಯಾವುದೇ ಇರಂಗಿಲ್ಲ, ಎಲ್ಲ ನಾಶ ಆಗಿ ಹೋಗ್ತದೆ. ವೃತ್ತಿ ಇಷ್ಟ ಅನಿಷ್ಟ ವೃತ್ತಿ ನಾಶ ಆಗಿಬಿಡ್ತದೆ. ಇದರಿಂದ ಈ ನಾಶದಿಂದ ಏನಾಯ್ತಪ್ಪ ಅಂದರೆ ಭೇದ ಜ್ಞಾನ ಏನಾಗ್ತದೆ, ಅದು ಕೂಡ ನಾಶ ಆಗ್ತದೆ. ಭೇದ, ಅದು ಬೇರೆ ನಾನು ಬೇರೆ, ನೀನು ಬೇರೆ ನಾನು ಬೇರೆ, ನೀನು ನಾನು ಅನ್ನುವಂಥ ಭಾವ ಹೋಗುವಂಥದ್ದು. ಇದರಿಂದ ಏನಾಗ್ತದೆ, ಈ ನಾಶದಿಂದ ಭೇದ ಜ್ಞಾನ ನಾಶ ಆಗ್ತದೆ. ಭೇದ ಜ್ಞಾನದಿಂದ ರಾಗ ದ್ವೇಷಗಳು ನಿವೃತ್ತಿ ಆಗ್ತದೆ. ರಾಗ ಮೋಹ ಅನ್ನುವಂಥದ್ದು ಮತ್ತು ದ್ವೇಷ ಅನ್ನುವಂಥದ್ದು ಇವು ನಿವೃತ್ತಿ ಆಗ್ತದೆ. ಈ ರಾಗ ದ್ವೇಷಗಳಿಂದ ಏನು ನಿವೃತ್ತಿ ಆಗ್ತದೆ, ಪಾಪ ಪುಣ್ಯಗಳು ನಿವೃತ್ತಿ ಆಗ್ತದೆ. ಯಾವಾಗ ನಮ್ಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ ನಮ್ಮ ಮನಸ್ಸಿನೆಲ್ಲ ಅಂತಂದಾಗ ಪಾಪ ಪುಣ್ಯಗಳು ಕೂಡ ಅದೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುಣ್ಯ ಪಾಪಗಳ ನಾಶದಿಂದ ಏನಾಗ್ತದೆ, ಶರೀರ ನಿವೃತ್ತಿ ಆಗ್ತದೆ. ಯಾಕಂದ್ರೆ ಪುಣ್ಯ ಪಾಪಗಳು ಈ ಶರೀರ ಬರೋದಕ್ಕೆ ಯಾವುದು ಕಾರಣ, ಪಾಪ ಪುಣ್ಯಗಳೇ. ಇವತ್ತು ನಮ್ಮ ಶರೀರ ತೊಟ್ಕೊಂಡು ನಾವು ಬರೋದಕ್ಕೆ ಮುಖ್ಯವಾಗಿರುವಂಥ ಕಾರಣ ಯಾವುದು ಅಂತಂದ್ರೆ ಈ ಶರೀರ, ಪಾಪ ಪುಣ್ಯ ಅನ್ನುವಂಥದ್ದು. ಈ ಶರೀರ ಯಾವುದು ಆಧಾರ ಅಂತಂದ್ರೆ ಪಾಪ ಪುಣ್ಯ ಅನ್ನುವಂಥದ್ದು. ಪಾಪ ಪುಣ್ಯಗಳಿಗೆ ಆಧಾರವಾಗಿರುವಂಥದ್ದು ಯಾವುದು, ರಾಗದ್ವೇಷ. ರಾಗದ್ವೇಷಕ್ಕೆ ಆಧಾರವಾಗಿರುವಂಥದ್ದು ಭೇದ ಜ್ಞಾನ. ಭೇದ ಜ್ಞಾನಕ್ಕೆ ಆಧಾರವಾಗಿರುವಂಥ ಇಷ್ಟ ಅನಿಷ್ಟದ ಒಂದು ವೃತ್ತಿ. ಹಿಂಗೆ ಬರ್ತಾವೆ. ಆವಾಗ ಇಲ್ಲಿ ಏನಾಗ್ತದೆ, ಪಾಪ ಪುಣ್ಯಗಳ ನಾಶದಿಂದ ಶರೀರ ನಿವೃತ್ತಿ ಆಗ್ತದೆ. ಶರೀರ ನಿವೃತ್ತಿ ಆಗೋದ್ರಿಂದ ಜನನ ಮರಣ ಸಂಸಾರ ನಿವೃತ್ತಿ ಆಗ್ತದೆ. ಈ ರೀತಿ ಜನನ ಅನ್ನುವಂಥ ವೈರಿಯು ತಿರುಗಿ ಬರದಂತೆ ಅದನ್ನು ಗೆಲ್ಲಬೇಕು. ಮೊದಲೇನು ಬಿಟ್ಕೊಂಡ್ರೆ, ಯಾವುದರಿಂದ ಅಜ್ಞಾನ ನಾಶ ಆಯಿತು ಅಂತಂದಾಗ, ಜ್ಞಾನದಿಂದ ಅಜ್ಞಾನ ನಾಶ ಆಯಿತು ಅಂದಾಗ ಇಷ್ಟ ಅನಿಷ್ಟ ವೃತ್ತಿ ನಾಶ ಆಗ್ತದೆ. ಅದು ನಾಶ ಆಗೋದ್ರಿಂದ ಭೇದ ಜ್ಞಾನ ನಾಶ ಆಗ್ತದೆ. ಭೇದ ಜ್ಞಾನ ನಾಶ ಆಗೋದ್ರಿಂದ ರಾಗದ್ವೇಷಗಳು ನಾಶ ಆಗ್ತವೆ. ರಾಗದ್ವೇಷಗಳು ನಾಶ ಆಗೋದ್ರಿಂದ ಪಾಪ ಪುಣ್ಯಗಳು ನಾಶ ಆಗ್ತದೆ. ಪಾಪ ಪುಣ್ಯಗಳು ನಾಶ ಆಗೋದ್ರಿಂದ ಶರೀರ ನಿವೃತ್ತಿ ಆಗ್ತದೆ. ಶರೀರ ನಿವೃತ್ತಿ ಆಗೋದ್ರಿಂದ ಜನನ ಮರಣ ಆತ್ಮಕ ಸಂಸಾರ ನಿವೃತ್ತಿ ಆಗ್ತದೆ. ಈ ರೀತಿ ಏನಾಗ್ತದಪ್ಪ ಅಂದ್ರೆ ಜನನ ಅನ್ನುವಂಥ ವೈರಿ ಇದು ದೊಡ್ಡ ರೋಗ. ನಾವೆಲ್ಲರೂ ಈಗ ನೋಡ್ರಿ, ಮಹಾತ್ಮರ ದೃಷ್ಟಿ ಪಾಪ ಅವರು ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ. ನಾವು ಈಗ ಚಂದ ಶರೀರ ಐತೆ, ಹೌದಲ್ಲ, ನಮಗೇನು ನಾವು ಭಾಳ ಆರಾಮಾಗಿದ್ದೀವಿ ಅಂತ ಹೇಳ್ತೀವಿ ನಾವು. ಆದರೆ ಈ ಶರೀರ ಒತ್ಕೊಂಡು ತಿರುಗಾಡೋದು, ಈ ಶರೀರನೇ ಒಂದು ನಮಗೆ ಶತ್ರು ಇದ್ದಂಗೆ, ವೈರಿ ಇದ್ದಂಗೆ. ಇದನ್ನು ಒತ್ಕೊಂಡು ತಿರುಗಾಡೋದಂದ್ರೆ ಸುಮ್ಮನೆ ಅಲ್ಲ, ಮತ್ತು ಇದಕ್ಕೆ ಹಾಕೋದು, ಉಣಿಸೋದು, ತಿನ್ನಿಸೋದು, ಸಾಯೋವರೆಗೆ ಇದನ್ನು ಜೋಪಾನಾಗಿ ಇಟ್ಕೊಳ್ಳೋದು, ಈ ಭಾವ ಬರುವಂಥದ್ದು ನೋಡ್ರಿ. ಯಾಕಂದ್ರೆ ಈ ಹುಟ್ಟುವಂತನ್ನುವಂಥದ್ದು ಭಾಳ ದೊಡ್ಡ ವೈರಿ ಅದು. ಅದಕ್ಕೆ ತಿರುಗಿ ಇಂಥ ರೋಗ ಬರ್ದಂಗೆ, ಭವರೋಗ ಬರ್ದಂಗೆ ಮಾಡಿಕೊಡುವಂಥದ್ದೇ, ಭವರೋಗವನ್ನು ಗೆಲ್ಲುವಂಥದ್ದೇ ಇದು ಜೀವನಿಗೆ ಯೋಗ್ಯ. ಈಗ ಬಂದದ ಶರೀರ ಬಂದುಬಿಟ್ಟದ ನೋಡ್ರಿ. ಅದಕ್ಕೆ ನಿನಗೆ ಸಮಯ ಐತಿ ಗೆಲ್ಲಕ್ಕ. ಇದನ್ನು ಬಿಟ್ಬಿಟ್ಟು ಅಂದರೆ ಇದನ್ನು ಗೆಲ್ಲಕ್ಕೆ ಆಗಂಗಿಲ್ಲಪ್ಪ, ಇದನ್ನು ಜಯಿಸು ಅಂತಾರೆ ಅವರು. ಅದಕ್ಕೆ ಇದನ್ನು ಮತ್ತು ಬರಲಾರ್ದಂಗೆ ಮಾಡ್ಕೊಳಪ್ಪ, ಇದು ಜೀವನಿಗೆ ಯೋಗ್ಯ ಅಂತ ಹೇಳ್ತಾರೆ. ಜವನ ದಾಳಿಯ ಕೆಡಿಸುವ ಭಕ್ತಿ ಗೆಲ್ಲುವುದೇ ಚಂದ ಮಾಮ. ಎಂಥ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು. ಜವನ ದಾಳಿ, ಯಮಧರ್ಮನ ದಾಳಿ ಏನಾದ ನಿನಗೆ ಮುಂದೆ. ಯಾಕಂದ್ರೆ ನಿನಗೆ ಅವಕಾಶ ಕೊಟ್ಟಾರ ಒಂದು ಸ್ವಲ್ಪ ಚಂದ, ನೀನು ಹೆಂಗೆ ಮೆರಿತಿದ್ದಿ ಮೆರಿ, ಹೆಂಗೆ ಜೀವನ ಮಾಡ್ತಿದ್ದಿ ಮಾಡು. ಶರೀರ ತೊಗೊಂಡು ಬಂದಿದ್ದಿ,
ಆದ್ರೆ ಮುಂದೆ ಮಾತ್ರ ನಿನ್ನ ವರ್ತನೆ, ನೀ ಮಾಡುವಂಥ ಒಂದು ವಿಚಾರ, ನೀ ಮಾಡುವಂಥ ಪಾಪ ಪುಣ್ಯ ಎಲ್ಲಕ್ಕೂ ಮೂಲ ಕಾರಣವಾಗಿರುವಂಥದ್ದು ನಿನಗೆ ಮುಂದೆ ಏನಂದ್ರೆ ಅದ್ರ ಫಲ ಮುಂದೆ ಸಿಗ್ತದೆ. ಯಾಕಂತಂದ್ರೆ ಈ ಜವನ ದಾಳಿ ಅಂದರೆ ಯಮಧರ್ಮನ ದಾಳಿ ಕೆಡಿಸುವಂತಹ ಭಕ್ತಿಯನ್ನು ಮಾಡುವಂಥದ್ದು ಜೀವಾತ್ಮನಿಗೆ ಯೋಗ್ಯ. ಅಲ್ರಿ, ಜನನ ಮರಣ ಅನ್ನುವಂಥದ್ದು ದೊಡ್ಡದಾಯಿತು, ನಮ್ಗೆ ಆಗಂಗಿಲ್ಲ ಬಿಡ್ರಿ ಮಾಡ್ಕೊಳಕ್ಕೆ, ಭಾಳ ದೊಡ್ಡ ಕೆಲಸ ಐತೆ. ಮತ್ತು ಅದಕ್ಕೆ ಅವ್ರು ಭಾಳ ಚಂದ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ ಅಂತ ಹೇಳ್ತಾರೆ ಅವರು. ಅಲ್ರಿ, ಈಗ ನಾವು ಜನನ ಅನ್ನುವಂಥ ಒಂದು ಏನಾಗ್ತದ, ನಮಗಿದು ಆಗಂಗಿಲ್ಲ ರೀ, ದೊಡ್ಡ ಕೆಲಸ ಆಗ್ತದಂತ ನೀವು ಅಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಅವರು. ಒಂದು ಭತ್ತ ಹೇಳ್ತಾರೆ, ಹಂಗೆ ಸಾಯೋದು ಬೇಡ, ದಿನ ನಮಗೆ ಕೇಳೋಕ್ಕಂಗಿಲ್ಲ ಗುರುವಾಕ್ಯ, ಶ್ರವಣ ಮಾಡೋಕ್ಕಾಗಲ್ಲ, ಮನನ ಮಾಡೋಕ್ಕಾಗಂಗಿಲ್ಲ, ಇದು ದೊಡ್ಡ ಕೆಲಸ ಐತ್ರಿ, ನಮಗೆ ಯಾಕೆ ಬೇಕ್ರಿ ಅಂತ ಅನ್ಬೇಡ. ಯಾಕಂದ್ರೆ ಈ ಮಾನವ ಜನ್ಮ ಭಾಳ ಶ್ರೇಷ್ಠ ಆಗ್ಯದ, ಏನನ್ನಾದ್ರೂ ಮಾಡ್ಕೊ, ಇದಕ್ಕೆ ಫಲಗಳದಾವ ನಿನಗೆ, ಅಷ್ಟಾರ ಮಾಡ್ಕೊ, ನನಗೆ ಮುಕ್ತಿ ಆಗಂಗಿಲ್ಲ ರೀ, ದೊಡ್ಡ ಕೆಲಸ ಅದ ಅಂತ ನೀನಾದ್ರೂ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅವ್ರು ಮತ್ತೆ ಹೇಳ್ತಾರ, ಏನು ಹೇಳ್ತಾರ, ಯಮನ ದಾಳಿಯನ್ನು ಕೆಡಿಸುವಂಥ ಭಕ್ತಿಯನ್ನಾದರೂ ಮಾಡುವಂಥರ ಅವರು. ಭಕ್ತಿ ಮಾಡಿದ್ದೆ ಆದ್ರೆ ಮುಂದೆ ಯಮಧರ್ಮನ ದಾಳಿಯನ್ನಾದ್ರೂ ಬಿಡಿಸ್ಕೊಳ್ಳಿಕ್ಕೆ ಬರ್ತದೆ ನಿನಗೆ. ಅದಕ್ಕೆ ಇದು ಭಾಳ ಯೋಗ್ಯ ನೋಡಿ. ಇದು ಕೂಡ ಇದಾರ ಮಾಡ್ಕೊಟ್ಲಿ ಇಷ್ಟ ಅದು. ನೀನು ಮುಕ್ತನಾಗಕ್ಕೆ ಆಗಂಗಿಲ್ಲಪ್ಪ, ಪ್ರತಿ ದಿವಸ ಕುಂತು ಗುರುವಿನ ಸೇವಾದಿಗಳನ್ನು ಮಾಡಿ ಇದನ್ನು ಕೇಳಿ ತಿಳ್ಕೊಂಡು ಇದ್ರ ಪ್ರಕಾರ ನಡ್ಕೊಳಕ್ಕೆ ನನಗೆ ಆಗಂಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಭಕ್ತಿಯನ್ನಾರ ಮಾಡು. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಯಮಧರ್ಮನ ದಾಳಿಯನ್ನು ಕೆಡಿಸ್ತಕ್ಕಂತಹ ಒಂದು ಭಕ್ತಿಯನ್ನಾದರೂ ಮಾಡಿ ಆ ದಾಳಿಯನ್ನು ನೀನು ಬಿಡಿಸುವ. ಇದು ಜೀವನಿಗೆ ಯೋಗ್ಯ ಆಗ್ತದೆ. ಇದರಿಂದ ಮನುಷ್ಯನಿಗೆ ಏನಾಗ್ತದೆ, ಸುಖ ಪ್ರಾಪ್ತಿ ಆಗ್ತದೆ. ಮತ್ತು ಭಕ್ತಿಯಿಂದ ಸುಖ ಪ್ರಾಪ್ತಿವಾದರೂ ಜನ್ಮಗಳು ಬರ್ತಾವಲ್ಲ, ಇಲ್ಲಿ ಪ್ರಶ್ನೆ ಬರ್ತದೆ ಏನಂತಂದ್ರೆ, ಭಕ್ತಿ ಮಾಡೋದ್ರಿಂದ ಸುಖ ಪ್ರಾಪ್ತಿ ಆಗ್ತಂತ ಹೇಳಿದ್ರಿ, ಮತ್ತು ಆದರೂ ಜನ್ಮಗಳು ಬರ್ತಾವಲ್ಲ ಗುರುಗಳೇ ಅಂತ ಇಲ್ಲಿ ಹೇಳಿದ್ರೆ, ಇಲ್ಲಿ ಹೇಳ್ತಾರ, ಏನು ಹೇಳ್ತಾರ, ಈ ಭಕ್ತಿಯಿಂದ ಸುಖ ಪ್ರಾಪ್ತಿ ಆದರೂ ಕೂಡ ಜನ್ಮಗಳು ಬರ್ತಾವಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಜನ್ಮಗಳು ಬಂದರೂ ಪರಮಾತ್ಮನ ಭಕ್ತಿ, ಆ ಭಕ್ತಿ ಸಂಸ್ಕಾರ ಏನು ಇರ್ತದ ಇವರಲ್ಲೇ ಇರ್ತದೆ. ಯಾಕಂತಂದ್ರೆ ಏನು ಭಕ್ತಿ ಮಾಡಿದಂಥ ಸಂಸ್ಕಾರ ಆ ವ್ಯಕ್ತಿಯಲ್ಲಿ ಇರ್ತದೆ, ಭಕ್ತಿನಲ್ಲಿ ಇರ್ತದೆ. ಅದರ ಮೂಲಕ ಏನಂದ್ರೆ ಬೇರೆ ಬೇರೆ ಜನ್ಮಗಳು ಬರದೆ ಉತ್ತಮ ಭಕ್ತಿ ಸಂಸ್ಕಾರ ಉಳ್ಳಂತಹ ಮನುಷ್ಯನ ಜನ್ಮವೇ ಬರ್ತದ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇವೆಲ್ಲ ಸುವರ್ಣ ಅಕ್ಷರಗಳಿಂದ ಬರೆದಂಥವು ಅಂತ ಅಂದ್ಕೊಳ್ಬಹುದು ನಾವು. ಇವು ನಂಬಲೇಬೇಕು. ಏನು ಹೇಳ್ತಾರೆ ಅವರು, ಈಗ ಭಕ್ತಿಯನ್ನು ಮಾಡಿ ಆ ಸಂಸ್ಕಾರದಿಂದ ಓದಂಥ ಭಕ್ತನಿಗೆ ಮತ್ತು ಫಲಗಳು ಇಲ್ಲಂತೀರಿ ಅಂದ್ರೆ ಅದಾವ. ಹೆಂಗೆ ಅದಾವ ಅಂತಂದ್ರೆ, ಈ ಪ್ರಾಣಿ ಪಕ್ಷಿ ಮೃಗ ಇವೇನು ಅದಾವಲ್ಲ, ಪಶು ಪಕ್ಷಿ ಇವೆಲ್ಲ ಅದಾವಲ್ಲ, ಈ ಜನ್ಮಗಳು ಅದಾವಲ್ಲ, ಬೇರೆ ಬೇರೆ ಜನ್ಮಗಳು, ಆ ಜನ್ಮಕ್ಕೆ ಹೋಗದೇನೆ ಉತ್ತಮ ಭಕ್ತಿ ಸಂಸ್ಕಾರ ಉಳ್ಳಂಥ ಮನುಷ್ಯ ಆ ಮನುಷ್ಯನ ಜನ್ಮಕ್ಕೆ ಬರ್ತಾನಂತ, ಮತ್ತು ಬೇರೆ ಜನ್ಮಕ್ಕೆ ಹೋಗಂಗಿಲ್ಲ. ಮತ್ತು ಯಾರು ಭಕ್ತಿ ಮಾಡಂಗಿಲ್ಲ, ಈ ಮಾರ್ಗದಾಗ ಯಾರು ಇರಂಗಿಲ್ಲ ಅಂದ್ರೆ ನಾವು ಬರೆದಿಟ್ಕೋಬೇಕು, ಮೃಗಗಳ ಈ ಪ್ರಾಣಿ ಪಕ್ಷಿಗಳು ಹೆಂಗದಾವ ಆ ಜನ್ಮಕ್ಕೆ ಹೋಗ್ತಾರೆ. ಯಾವಾಗ ಬಿಡದೆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾನ, ಭಕ್ತಿ ಮಾಡ್ತಾ ಇದ್ದಾನಂದ್ರೆ ತಿರ್ಗಾ ಈ ಶರೀರ ಹೋದ್ರೂ ಕೂಡ ಅದೇ ಸಂಸ್ಕಾರಯುಕ್ತನಾಗಿ ಮಾನವ ಶರೀರಕ್ಕೆ ಬರ್ತಾನೆ. ಇದು ಬಂದೇ ಬರ್ತಾನೆ. ಈ ಜನ್ಮದಲ್ಲಿ ಪುನಃ ಅನನ್ಯ ಭಕ್ತಿಯನ್ನು ಸಾಧಿಸಿ ಮತ್ತು ಬಂದ ನಂತರ ಏನಾಗ್ತದೆ, ಸಂಸ್ಕಾರದಲ್ಲಿ ಇರ್ತದೆ ಹಿಂದೆ ಮಾಡಿದ್ದು. ಅದಕ್ಕೆ ಇವಾಗ ಏನು ನಾವು ಕುಂತು ಕೇಳ್ತೀವಿ, ಗುರುವಾಕ್ಯವನ್ನು ಕೇಳ್ತೀವಿ, ಸಂಸ್ಕಾರದಲ್ಲಿ ಉಳಿತದೆ. ಮತ್ತು ನಮಗೆ ಈ ಜನ್ಮದಲ್ಲಿ ಮುಕ್ತನ ಆಗಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಇದೇ ಶರೀರ ಬರ್ತದ, ಇಂಥ ಹೇಳುವಂಥ ಗುರುಗಳೇ ಸಿಗ್ತಾರ, ಮತ್ತು ಅದೇ ಸಂಸ್ಕಾರದಿಂದ ನೀನು ಮುಂದೆ ಕಂಟಿನ್ಯೂ ಮಾಡ್ಕೋತಿ. ಅದಕ್ಕೆ ಸುಮ್ಮನೆ ಹಂಗೆ ಕಾಲ ಕಳೆದು ಸಾಯಿ ಬಿಡಪ್ಪ ಅಂತಾರೆ ಮಹಾತ್ಮರು. ಯಾಕೆ ಇಷ್ಟೆಲ್ಲ ಎಚ್ಚರಿಕೆ ಮಾತು ಹೇಳ್ತಾ ಇದ್ದಾರಂದ್ರೆ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅವರು.
ಮತ್ತು ಮುಂದಿನ ಜನ್ಮದಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಹೋದರೂ ಕೂಡ ಒಳ್ಳೆಯ ಸಂಸ್ಕಾರಯುಕ್ತನಾಗಿ ಮಾನವ ಜನ್ಮಕ್ಕೆ ಬಂದು ಅಲ್ಲಿ ಅನನ್ಯ ಭಕ್ತಿಯನ್ನು ಸಾಧಿಸಿ ಈ ಜನ್ಮದ ದುಃಖವನ್ನು ನಿವೃತ್ತಿ ಮಾಡ್ಕೊಳ್ತಾನೆ. ಅವಾಗ ಮುಂದಿನ ಜನ್ಮಕರ ಆಗ್ತದದು. ಈ ಕಾರಣದಿಂದ ಯಮನ ದಾಳಿಯನ್ನು ಕೆಡಿಸುವಂಥ ಭಕ್ತಿಯನ್ನು ಮಾಡುವಂಥದ್ದು ಭಾಳ ಮುಖ್ಯ. ಯಾವಾಗ ಈ ಭಕ್ತಿಯನ್ನು ಮಾಡ್ತಾ ಹೋಗ್ತೀವಿ ಯಮಧರ್ಮ ಕೈ ಮುಕ್ಕೊಂಡು ನಿಲ್ತಾನಂತ. ಯಾವಾಗ ನೀವು ಹೋಗಾಗ ಅದನ್ನು ಮುಂದೆ ಹೇಳ್ತಾರೆ. ಈಗ ಅದಕ್ಕೆ ಇನ್ನು ಶರೀರದಿಂದ ಪರಮಾತ್ಮನ ಪೂಜೆಯನ್ನು ಶರೀರದಿಂದ ಪರಮಾತ್ಮನ ಪೂಜೆಯನ್ನು ಮತ್ತು ವಾಣಿಯಿಂದ ಸ್ತೋತ್ರ ಮಾಡುವಂಥದ್ದು, ಭಜನೆ ಹೇಳುವುದು, ಸ್ತುತಿ ಮಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ಇವೆದರಿಂದ ವಾಣಿಯಿಂದ. ಮನಸ್ಸಿನಿಂದ ಆತನ ಚಿಂತನೆಯನ್ನು ಪರಮಾತ್ಮನ ಚಿಂತನೆಯನ್ನು ಈ ಶ್ರದ್ಧೆಯಿಂದ ಮಾಡಿದ್ದಾದ್ರೆ ಪರಮಾತ್ಮನ ಒಂದು ಏನಾಗ್ತದೆ, ಕೃಪೆ ಮಾಡ್ತಾನೆ. ಪರಮಾತ್ಮ ಏನು ಮಾಡ್ತಾನೆ, ಕೃಪೆ ಮಾಡ್ತಾನೆ. ಶರೀರದಿಂದ ಮಾಡಿದಂಥದ್ದಾಗಿರ್ಬೋದು, ವಾಣಿಯಿಂದ ಮಾಡಿದಂಥದ್ದು, ಇವೆಲ್ಲ ಹಂಗೆ ಹೋಗಂಗಿಲ್ಲ. ಹೆಂಡತಿ ಮಕ್ಕಳು ಅವ್ರನ್ನ ನಾವು ಜಪಿಸ್ಕೊಂತ ಕುಂತ್ರೆ ಆ ದುಃಖ ಆಗ್ತದಲ್ಲಿ. ಆದ್ರೆ ಭಗವಂತನ ಒಂದು ಸ್ಮರಣೆ, ಸ್ತೋತ್ರ, ಭಜನೆ ಇವೆಲ್ಲ ಮಾಡೋದ್ರಿಂದ ಅಂತ ದೊಡ್ಡ ಫಲಗಳು ಸಿಗ್ತಾವವು. ಅದಕ್ಕೆ ಮರಣಕಾಲದಲ್ಲಿ ತನ್ನ ಸ್ಮರಣ ಯಾಕಂದ್ರೆ ಏನು ಮಾಡ್ತಾನೆ, ಯಾವಾಗ ನೀನು ಪ್ರತಿನಿತ್ಯ ಶರೀರದಿಂದ ಮಾಡುವಂಥದ್ದು ಪೂಜೆ ಪುರಸ್ಕಾರಗಳಾಗಿರ್ಬೋದು, ವಾಣಿಯಿಂದ ಮಾಡುವಂಥ ಒಂದು ಸ್ತೋತ್ರ ಆಗಿರ್ಬೋದು, ಮನಸ್ಸಿನಿಂದ ಮಾಡುವಂಥ ಪರಮಾತ್ಮನ ಒಂದು ಸ್ಮರಣೆ ಆಗಿರ್ಬೋದು, ಇದು ಶ್ರದ್ಧೆಯಿಂದ ನೀ ಮಾಡಿದ್ದೇ ಆದರೆ ನೀವು ಹೋಗುವ ಸಂದರ್ಭದಲ್ಲಿ ಮರಣಕಾಲದಲ್ಲಿ ಏನು ಮಾಡ್ತಾನೆ, ಪರಮಾತ್ಮ ತನ್ನ ಸ್ಮರಣೆಯಿಂದ ಬರುವಂಗೆ ಮಾಡ್ತಾನೆ. ನಮಗೆ ಬರೇ ಯಾಕಂದ್ರೆ ಆ ಸಂದರ್ಭದಲ್ಲಿ ಪರಮಾತ್ಮನೇ ನಿಂತು ಬಿಡ್ತಾನಲ್ಲಿ, ತನ್ನ ಸ್ಮರಣೆ ಬರುವಂಗೆ ಮಾಡ್ತಾನೆ. ಅದಕ್ಕೆ ಮತ್ತು ಬರೀ ಸಂಸಾರದು ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಅಂತನ್ನೋರಿಗೂ ಕೂಡ ಕೊನೆಗಾಲದಲ್ಲಿ ಒಂದು ಶಿವಾಯ ನಮಃ ಅನ್ನೋಕ್ಕೂ ಬರೋಂಗಿಲ್ಲ, ಕೇಳೋಕ್ಕೂ ಆಗಂಗಿಲ್ಲ. ಅದು ಬಹುದೂರ ಆಗಿಬಿಡ್ತದೆ. ಒಂದು ಸ್ವಲ್ಪ ಬಾಯಿಗೆ ಬರೋಂಗಿಲ್ಲ. ಬರೇ ಮಾಡಿದಂಥ ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಇವೇ ಕಣ್ಣು ಮುಂದೆ ಬಂದು ನಿಂತು ಬಿಡ್ತಾವ. ಅವಾಗ ಬಿಟ್ಟು ಹೋಗ್ತೀನಲ್ಲ ಅಂತ ಹತ್ಗೋ ಅಂತ ಹೋಗ್ಬಿಡೋದು. ಆನಂದ ಎಲ್ಲಿರ್ತದೆ ಹೇಳ್ರಿ? ಇಷ್ಟು ದಿವಸ ಸಂಸಾರ ಮಾಡಿದ್ದಕ್ಕೆ ವ್ಯರ್ಥವಾಗಿ ಕೊನೆಗೆ ಯಮಧರ್ಮ ಏನು ಮಾಡ್ತಾನೆ, ಸಾಕು ನಡಿ ಮುಗೀತು ನಿಂದು ಈ ಭೂಮಿದು ಋಣ, ಎಷ್ಟು ದಿವಸ ಅಂತ ನೀನು ಸಂಸಾರ ಮಾಡ್ಕೊಂಡು ಹೆಂಡ್ತಿ ಮಕ್ಕಳಂತ ಕುಂದಿರ್ತೀಯಪ್ಪ, ನಡಿ ಅಂತೇಳಿಬಿಟ್ಟು ಯಮದೂತರು ಬಂದು ಬಡಿಗೆ ತೊಗೊಂಡು ಹೊಡ್ಕೊಂಡು ಹೋಗ್ಬೇಕಾದಾಗ ಸತ್ತಿನಪ್ಪ ಅಂತ ಹೋಗ್ತಿದ್ದೀನಿ ನೀನು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಿನಗೆ ಈಗ ಅವಕಾಶ ಆದ ಅಟ್ಲೀಸ್ಟ್ ಇದಾರ ಮಾಡಿಕೊಂಡು ಯಮನ ದಾಳಿಯನ್ನು ಬಿಡಿಸ್ಕೋ. ನೀವು ಒಂದು ವೇಳೆ ಭಕ್ತಿಯನ್ನೇ ಮಾಡಿ ಅಂಥ ಒಂದು ಪರಮಾತ್ಮನ ಸ್ಮರಣೆ ಏನು ಹೇಳಿದ್ರಲ್ಲ, ಶರೀರದಿಂದ ಮಾಡುವಂಥದ್ದು, ವಾಣಿಯಿಂದ ಮಾಡುವಂಥದ್ದು, ಇದನ್ನು ಮಾಡಿ ನೀವು ಬೈ ಚಾನ್ಸ್ ಹೋದರೆ ಮರಣಕಾಲದಲ್ಲಿ ಪರಮಾತ್ಮನ ದರ್ಶನವೇ ನಿನಗಾಗ್ತದೆ. ಆತನೇ ತನ್ನ ಸ್ಮರಣೆ ಬರುವಂಗೆ ಮಾಡ್ಕೊತಾನೆ. ಮತ್ತು ಯಮ ಧರ್ಮ ಕೂಡ, ಯಮದೂತರು ಕೂಡ ಕೈ ಮುಕ್ಕೊಂಡು ನಿಲ್ತಾರೆ. ಅಪ್ಪ ನಾವೇನು ಮಾಡೋಕ್ಕಾಗಲ್ಲ, ನಿಂಥ ಒಂದು ದೊಡ್ಡ ಭಕ್ತನಾಗಿದೆಪ್ಪ, ನಿನಗೆ ನಾವೇನು ಮಾಡೋಂಗಿಲ್ಲ ಅಂತಾರವ್ರು. ಹಂಗೆ ಅದಕ್ಕಾಗಿ ಇಲ್ಲಿ ಅದರಿಂದ ಯಮದೂತರ ಬಾಧೆಯನ್ನು ರಕ್ಷಣೆ ಮಾಡ್ತದ. ನಿನ್ನ ಭಕ್ತಿ, ಶ್ರದ್ಧೆಯಿಂದ ಮಾಡಿದಂಥ ಭಕ್ತಿ ನಿನ್ನೆ ಯಾವತ್ತು ಕೈ ಬಿಡಂಗಿಲ್ಲ, ಅದರ ಮಾಡ್ಕೊಳ್ಳುವಂಥದ್ದು ಯೋಗ್ಯ. ನರಕವೇ ಇಲ್ಲ, ಯಮದೂತರು ಎಲ್ಲಿರುವರು ಅಂತ ಪ್ರಶ್ನೆ ಮಾಡಿದ್ರೆ ನರಕನೇ ಇಲ್ಲ, ಮತ್ತು ಯಮದೂತರು ಎಲ್ಲಿರ್ತಾರೆ ಅಂತಂದ್ರೆ ಇಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ನರಕ ಐತಪ್ಪ ಅಂತ ಹೇಳ್ತಾರೆ. ನರಕನೂ ಐತೆ, ಯಮದೂತರು ಅದಾರ. ಅದು ಹೆಂಗಂತಂದ್ರೆ ನೋಡ್ರಿ, ನಾವು ವಿಚಾರ ಮಾಡಬೇಕು, ನಾವು ಎಲ್ಲಿಂದ ಬಂದೀವಿ. ಇಲ್ಲಿ ಬಂದಾಗ ನಾವು ಕಣ್ಣು ತೆಗೆದೀವಿ, ಅಪ್ಪ ಅಮ್ಮ ಎಲ್ಲರೂ ಅಂದ್ಕೊಂಡಿವಿ, ಹೌದಲ್ಲ. ಆದರೆ ಇಂಥವ್ರ ಅಪ್ಪ ಅಮ್ಮ ಇಂಥವ್ರೆ ಅಂತ ನಾವು ಏನಾದರೂ ಅಪ್ಲಿಕೇಶನ್ ಹಾಕ್ಕೊಂಡು ಬಂದೀವೇನು ಅಂತಂದ್ರೆ ಇಲ್ಲ, ಬಂದ ನಂತರ ಇಲ್ಲಿ ಎಲ್ಲರೂ ಹಿಂಗೆ ಗೊತ್ತಾಗ್ಯದ ನಮಗಷ್ಟೇ, ಇವ್ರ ಅಪ್ಪ ಅಮ್ಮ ಇವ್ರು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಆದರೆ ಮತ್ತೆ ಮುಂದೆ ಎಲ್ಲಿ ಹೋಗ್ತೀವಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಈ ಲೋಕ ಹಿಂಗೆ ಅದಂತ ಬಂದವ್ರು ಅಲ್ಲಲ್ಲ ನಾವು, ಮತ್ತು ಮುಂದೆ ಯಾಕೆ ಲೋಕಗಳಿಲ್ಲ, ಇದ್ದೇ ಅದಾವ. ಅದಕ್ಕೆ ಇಲ್ಲಿ ಹೇಳ್ತಾರೆ ನರಕ ಐತೆ, ಯಮದೂತರು ಅದಾರ. ಹೆಂಗಂದ್ರೆ ಮರಣ ಹತ್ರ ಬಂದಾಗ ಆ ಪುರುಷನ ಹತ್ರ ನೋಡ್ರಿ, ಆ ಮರಣ ಹತ್ರ ಬಂದಾಗ ಕೂತ್ಕೊಂಡು ಕೇಳಿದ್ರೆ ಕೆಲವರು ಬಡಬಡಿಸ್ತಿರ್ತಾರೆ. ಏನಂತ ಅಂದ್ರೆ
ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನ, ಬಹಳಷ್ಟು ಭೀಕರಾಗಿದ್ದಾನ. ಆತ ನನಗೆ ಹಗ್ಗ ಹಾಕ್ತಾ ಇದ್ದಾನ, ಜಗ್ತಾ ಇದ್ದಾನ, ನನಗೆ ಹೊಡಿತಾ ಇದ್ದಾನ, ಆತ ಕತ್ತಿಯಿಂದ ಒಂದಿಷ್ಟು ಹೊಡಿಲಿಕ್ಕೆ ಬರ್ತಾ ಇದ್ದಾನ ಅಂತನ್ನುವಂಥದ್ದು. ಜಲ್ದಿ ಬಾ ಜಲ್ದಿ ಬಾ ಅಂತ ಹೆದರ್ಸಕತ್ತಾನ ನನಗೆ ಅಂತ ಅವ್ರು ಬಡಬಡಿಸ್ತಾ ಇರ್ತಾರೆ. ಕೆಲವು ಹಿಂದೆಲ್ಲ ಸ್ವಲ್ಪ ಕೆಲವರು ಹಿರಿಯರು ಸಾಯ್ಬೇಕಾದಾಗ ಕೆಲವು ಸಲ ಕೇಳೀವಿ ನಾವು, ಎದುರುಗಡೆ ಒಬ್ಬವ ಉರಿ ಮೀಸಿ ಹಿಂಗೆ ತಿರುಗ್ಕೊಂಡು ನಿಂತು ಬಿಟ್ಟಿದ್ದಾನ, ನನಗೆ ಬಾ ಅಂತ ಹಿಂಗೆ ಕಣ್ಣು ಹಿಂಗೆ ಮಾಡಾಕತ್ತಾನ, ಎದುರ್ಸಕತ್ತಾನ ಅಂತ ತಮ್ಮದ್ರಾಗೆ ತಾವು ಮಾತಾಡ್ಕೋತಾ ಇರ್ತಾರೆ ಮರಣಗಾಲದಲ್ಲಿ ಸಮಯದಲ್ಲಿ. ಅದಕ್ಕೆ ಇದು ಕೂಡ ಅಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಸಮೀಪದಲ್ಲಿ ಕೂತವ್ರಿಗೆ ಕಾಣಿಸ್ತದೆ ಅಂದ್ರೆ ಕಾಣಿಸಂಗಿಲ್ಲ, ಅವ್ನು ಹೋಗೋನಿಗೆ ಮಾತ್ರ ಕಾಣಿಸ್ತಿರ್ತದೆ. ಅಲ್ಲಿ ನಿಂತಿರ್ತಾನೆ, ಯಮದೂತರು ನಿಂತಿರ್ತಾನೆ, ಯಮಧರ್ಮ ನಿಂತಿರ್ತಾನೆ. ಯಾಕಂತಂದ್ರೆ ಅಲ್ಲಿ ಆಜು ಬಾಜು ಕುಂತವ್ರಿಗೆ ಯಾರಿಗೂ ಕಾಣಂಗಿಲ್ಲ, ಆತ ಹೋಗುವಂಥವ್ನಿಗೆ ಮಾತ್ರ ಕಾಣಿಸ್ತದೆ. ಈ ರೀತಿ ಅವನ ಪಾಪ ವಾಸನೆ ಅವನಿಗೆ ಏನಾಗ್ತದೆ, ದುಃಖಕ್ಕೆ ಕಾರಣ ಆಗ್ತದೆ. ಯಾವಾಗ ನಿನ್ನ ಪಾಪ ಮತ್ತು ಪಾಪ ಅಂದ್ರೆ ನಾವು ಓಡ್ದು ಬಡ್ದಿಲ್ಲಲ್ರಿ ಅಂತ ಹಂಗಲ್ಲ, ಅದು ದೂರ ಉಳಿತು. ಯಾವುದು ಪಾಪದ್ದು ಅಂತಂದ್ರೆ ನಾವು ಪರಮಾತ್ಮಗೇನು ಭಾಷೆ ಕೊಟ್ಟು ಬಂದೀವಿ, ಆದರೂ ಕೂಡ ಇಂಥ ಒಂದು ಭಕ್ತಿಯನ್ನು ಮಾಡದೇ ಇದ್ದಾಗ, ಇಂಥ ಗುರುವಾಕ್ಯವನ್ನು ಕೇಳದೇ ಇದ್ದಾಗ, ತನ್ನನ್ನು ತಾನು ತಿಳ್ಕೊಳ್ಳದೇ ಇದ್ದಾಗ ಇದು ಒಂದು ಪಾಪದ ಕೆಲಸನೇ ಆಗ್ತದೆ. ಯಾಕಂದ್ರೆ ತಂದೆಗೆ ಭಾಷೆ ಕೊಟ್ಟು ಬಂದು ಮರ್ತದಕ್ಕೆ ಆತಗನ್ನು ಪುಣ್ಯಾತ್ಮ ಅಂತಾರೇನು. ನಾವೀ ಲೌಕಿಕದಾಗ ಹೇಳ್ತೀವಿ, ಅಪ್ಪನ ಮಾತು ಕೇಳ್ದಾಗ ಇವನ್ನೇನ್ರಿ ಪಾಪಿಷ್ಟ, ತಂದೆ ತಾಯಿ ಮಾತು ಕೇಳಲಿಲ್ಲ, ತಂದೆ ಮಾತು ಕೇಳಲಿಲ್ಲ ಅಂತ ಹೇಳ್ತೀವಿ. ಈಗ ನಾವು ಏನಂತ ಬಂದೀವಿ, ನಾನು ನಿನ್ನನ್ನು ಕಾಣ್ತೀನಪ್ಪ, ಭವವನ್ನು ಮೀರ್ತೀನಪ್ಪ, ಮಾಯನ್ನು ಮೀರ್ತೀನಿ, ನಿನ್ನನ್ನು ಕಾಣ್ತೀನಿ, ನಿನ್ನನ್ನು ಒಲಿಸ್ತೀನಿ, ನನಗೆ ಬೇಗ ಹೊರಗೆ ಹಾಕಂತ ಹೇಳಿ ಕೇಳ್ಕೊಂಡು ಅದಕ್ಕೆ ಮಾತು ಕೊಟ್ಟು ಬಂದಂಥವ್ರು ಮರ್ತದಕ್ಕಾಗಿ ನಾವು ಪುಣ್ಯಾತ್ಮರಾಗ್ತೀವೇನ, ಪಾಪಿಷ್ಟ್ರೇ ಆಗ್ತೀವಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರ, ಇದೆಲ್ಲ ಬಿಟ್ಟು ಪಾಪದ ವಾಸನೆ, ಹೆಂಡತಿ ಮಕ್ಕಳು ಮಿಥ್ಯವಾಗಿರುವಂಥದ್ದನ್ನು ನಂಬಿದಾಗ ಅದು ಪಾಪದ ವಾಸನೆ, ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮನುಷ್ಯ ಬಹಳ ಕಾಲದವರೆಗೆ ಪರಮಾತ್ಮನ ಪೂಜೆ, ಸ್ತೋತ್ರ, ಚಿಂತನ ಇವುಗಳನ್ನು ಮಾಡ್ತಾ ಇದ್ರ ನೋಡ್ರಿ. ಯಾವಾಗ ಈ ಭಾಳ ಶರೀರ ಭಾಳ ಚಂದ ಐತೆ, ಮನ್ಯಾಗ ರೊಕ್ಕ ರೂಪಾಯಿ ಅದಾವ, ನಮಗೆ ಯಾರು ಹಿಡಿಯೋರು ಅಲ್ಲ, ನಮ್ಗೆ ಯಾರು ಹಿಡಿಯಂಗಿಲ್ಲ, ನಾವು ನಡೆದಿದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ಹೋಗುವಂಥದ್ದಾಗ್ತದೆ. ಅವಾಗ ಯಾವ ಪರಮಾತ್ಮನ ಪೂಜೆನೂ ಬೇಡ, ಮಹಾತ್ಮರ ದರ್ಶನವೂ ಬೇಡ, ದಾನ ಧರ್ಮನೂ ಬೇಡ ಅಂತ ಯಾವಾಗ ನೀನು ಹೋಗ್ತಿದ್ದಿ ಕೊನೆಗೆ ದುಃಖ ಅನುಭವಿಸ್ಬೇಕಾಗ್ತದೆ. ಯಾವಾಗಿದು ಅಂತಂದ್ರೆ ಈ ಒಂದು ನಿನಗೆ ಹೇಳ್ತಾರಲ್ಲ ಮುಂಚೆಯಿಂದನೇ ಇದು ಯಾವಾಗ ಸತತ ಚಿಂತನ ಮಂಥನ ನಿನ್ನ ಸಂಸಾರ, ಇದ್ರ ಜೊತೆ ಪ್ರಾರಬ್ಧದ ಕರ್ಮದ ಜೊತೆ ನೀನು ಈ ಚಿಂತನ ಮಂಥನ ಯಾವಾಗ ಮಾಡ್ತಾ ಮಾಡ್ತಾ ಬರ್ತಿದ್ದಿ, ಆವಾಗ ನೋಡ್ರಿ ಮರಣ ಕಾಲದಲ್ಲಿ ನಿನ್ನ ನಾಲಿಗೆಗೆ ಪರಮಾತ್ಮನ ಸ್ತೋತ್ರ ಮಾಡಕ್ಕೆ ಬರ್ತದಂತ ಕೊನೆಗೆ ನೋಡ್ರಿ. ಇದ್ರ ಅದ್ಭುತ ಅಲ್ಲಿ ಸಿಗ್ತದ. ಅದಕ್ಕೆ ಶರಣರಾಟ ಮರಣದಲ್ಲಿ ನೋಡಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ಆನಂದ ಅದ, ಅಲ್ಲಿ ಮುಂದೆ ಜೀವನ ಮುಕ್ತರಾದವ್ರು ಹೀಗೆ ಇರ್ತದೆ ಬಿಡ್ರಿ ಆನಂದ. ಆದ್ರೆ ಇಂಥ ಭಕ್ತಿ, ಗುರುಸೇವೆ, ಸ್ತೋತ್ರ, ಚಿಂತನೆ ಇಂಥದ್ದೆಲ್ಲ ಮಾಡಿದ್ರೆ ಕೊನೆ ಮರಣದ ಕಾಲದಲ್ಲಿ ನೋಡ್ರಿ ಆನಂದ ಐತದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದ್ರೆ ಮರಣ ಕಾಲದಲ್ಲಿ ಈಗ ಬರೇ ಸಂಸಾರವನ್ನು ನಂಬಿದ್ರೆ ಕೊನೆಗಾಲದಲ್ಲಿ ಶಿವಾನಕ್ಕೂ ಕೂಡ ಬಾಯಿಗೆ ಬರೋಂಗಿಲ್ಲ. ಯಾಕಂದ್ರೆ ದೂರ ಆಗಿಬಿಡ್ತಾನೆ ಅಂತ. ನನ್ನನ್ನು ನೆನೆಸಿಲ್ಲ, ಬರೇ ಸತ್ತೋಗ ಹೆಂಡ್ತಿ ಮಕ್ಕಳು ರೊಕ್ಕ ರೂಪಾಯಿ ಅಂತ ಕುಂತದ, ಅವೇ ಬರಲಿ ಬಿಡು ಮುಂದಕ್ಕಂತಾನೆ. ಅದು ರೂಲ್ಸ್ ಹಂಗೆ ಐತದ. ಆವಾಗ ನೋಡ್ಬೇಕು ಕೆಲವರೆಲ್ಲ ಕೊನೆಗಾಲದಲ್ಲಿ ಸಣ್ಣ ವಯಸ್ಸಿನಾಗ ಸಣ್ಣವ್ರು ಇದ್ದಾಗ ಏನೇನು ನಡೆದಿರ್ತಾವ ಅವೆಲ್ಲ ನೆನಪಿಗೆ ಬರ್ತಾವೆ. ಕೊನೆಗಾಲದಲ್ಲಿ ಅವ್ರು ಹೇಳ್ತಾರೆ, ಇಲ್ಲರಿ ಸಣ್ಣವ್ರಿದ್ದಾಗ ನಾವು ಹಿಂಗಿದ್ವಿ, ಹಂಗಿದ್ವಿ, ಕದು ಮಾಡಿದ್ವಿ, ಕಿದು ಮಾಡಿದ್ವಿ, ಬರೀ ಇದೇ ಬಡಬಡಿಸ್ತಿರ್ತಾರೆ ನೋಡ್ರಿ ಕೊನೆಗಾಲದಲ್ಲಿ. ಯಾಕಂದ್ರೆ ಅದೇ ಬಿತ್ತಿರ್ತಾರಲ್ಲ, ಅದಕ್ಕೆ ಬಿತ್ತಿದಂತೆ ಬೆಳೆ ಅಂತ ಹೇಳ್ತಾರೆ. ನೀ ಏನು ಬಿತ್ತಿದ್ದೀವಿ ಅದ್ರ ಫಲ ನೀನು ಮುಂದದವ. ನಾವು ಭಾಳ ಹುಷಾರಾಗಬೇಕಲ್ಲ. ನಾವೇನು ಬೆಳೆ ಹಾಕಿರ್ತೀವಿ ಆ ಬೆಳೆದ ಫಲ ಮುಂದದ, ಈಗಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆವಾಗ ನಿನಗೆ ಶಿವ ಅಂತ ಅನ್ನೋಕ್ಕೂ ಕೂಡ ಬಾಯಿಗೆ ಬರೋಂಗಿಲ್ಲಪ್ಪ ನಿನಗೆ. ಯಾಕಂದ್ರೆ ದೂರ ಆಗಿಬಿಡ್ತಾನಂತ. ಯಾಕೆ ಬರ್ತದೆ ಹೇಳ್ರಿ? ಬಿತ್ತಿದ್ದೊಂದು ಫಲ ಒಂದು ಬೇರೆ ಬರ್ತದೆ. ಜೋಳ ಹಾಕಿವಿ ಅಂದ್ರೆ ಗೋಧಿ ಬಂದುಬಿಡ್ತದನ್ನು ಫಲ. ಜೋಳ ಹಾಕಿದ್ರೆ ಜೋಳನೇ ಬರ್ತದೆ, ಗೋಧಿ ಹಾಕಿದ್ರೆ ಗೋಧಿನೇ ಬರ್ತದೆ, ಹೌದಲ್ಲ? ಮಾವಿನ ಗಿಡ ಹಾಕಿದ್ರೆ ಮಾವಿನ ಹಣ್ಣೇ ಬರ್ತದೆ. ಅದ್ರಂಗೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಪರಮಾತ್ಮ ಸ್ತೋತ್ರ
ನೀ ಯಾವಾಗಲೂ ಚಿಂತನ ಮಂಥನ ಇಂಥವೆಲ್ಲ ಮಾಡ್ಕೊತ ಇದ್ದಿ ಅಂತಂದ್ರೆ ಮರಣ ಕಾಲದಲ್ಲಿ ನಾಲಿಗೆ ಪರಮಾತ್ಮನ ಹೆಸ್ರು ಹೇಳಕ್ಕೆ ಬರ್ತದೆ, ಶಿವ ಅನ್ನಕ್ಕೆ ಬರ್ತದೆ, ಪರಮಾತ್ಮನ ಸ್ಮರಣೆ ಬರ್ತದೆ, ಮತ್ತು ಒಂದು ಬಾಯಿಯಲ್ಲಿ ಶಿವಾಯ ನಮ ಅನ್ನುವಂಥ ಭಾವ ಬರ್ತದೆ, ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ಬರ್ತದೆ. ಇದರಿಂದ ಮರಣ ಕಾಲದಲ್ಲಿ ಶಿವದೂತರು ಬರ್ತಾರೆ. ನಿನಗೆ ಯಮದೂತರು ಬರೋಂಗಿಲ್ಲ ಮರಣ ಕಾಲದಲ್ಲಿ, ಶಿವದೂತರು ಬರ್ತಾರೆ. ಮತ್ತು ಯಮದೂತರು ಬರ್ಬೇಕಾ ಇನ್ನು ಒದ್ಕೊಂತ ಹೋಗೋಕೆ, ಏನು ಶಿವದೂತರು ಬರ್ಬೇಕು, ನಾವೇ ತಿಳ್ಕೊಬೇಕು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಅವ್ರೇನು ಮಾಡ್ತಾರೆ ಅಂದ್ರೆ ನಿನ್ನ ಮಾಡ್ಕೊಂಡು ಕರ್ಕೊಂಡು ಹೋಗಂಗಿಲ್ಲ ಶಿವದೂತರು. ನಿನ್ನ ಮೆಲ್ಲಕ್ಕೆ ಕರ್ಕೊಂಡು ವಿಮಾನದಲ್ಲಿ ಕೂಡಿಸಿ, ಪುಷ್ಪಕ ವಿಮಾನ ಹಂಗೆಲ್ಲ ಇರ್ತಾವೆ, ಅದ್ರಾಗ ಕೂಡಿಸಿ ಮೆಲ್ಲಕ್ಕೆ ಆನಂದದಿಂದ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಆ ಕಾರಣದಿಂದ ಈ ಜನನವನ್ನು ಗೆಲ್ಲುವುದು ಆಗಂಗಿಲ್ಲಪ್ಪ ನನಗೆ, ಈ ಜನ್ಮದಲ್ಲಿ ಮುಕ್ತಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಂಥ ಭಕ್ತಿಯನ್ನು, ಪ್ರೇಮ ಲಕ್ಷಣದಿಂದ ಕೂಡಿದಂಥ ಇಂಥ ಭಕ್ತಿಯನ್ನಾದರೂ ಕೂಡ ನೀ ಮಾಡಿದ್ದೆ ಆದರೆ ಯಮನ ದಾಳಿಯನ್ನು ಬಿಡಿಸ್ಕೊಳ್ಳಿಕ್ಕೆ ಬರ್ತದ. ಹಿಂಗಾರ ಮಾಡುವಂಥವ್ರು ಯಮನ ದಾಳಿಯನ್ನು ಕೆಡಿಸುವ ಭಕ್ತಿಯನ್ನಾದರೂ ಮಾಡುವಂಥದ್ದು ಜೀವಾತ್ಮನಿಗೆ ಯೋಗ್ಯ, ಇಷ್ಟರ ಮಾಡು. ಅದಕ್ಕೆ ಹೇಳ್ತಾರೆ, ಯಮನ ದೂತರು ಬಂದು ಎದೆಗೊದ್ದೊಯ್ಯುವಾಗ ಏನೆಂದು ನಾ ಹೇಳಲಿ, ಭವ ಬಂಧನದಿ ಕಡೆ ಮಾಡೆನ್ನನು ಕರುಣೆಯ ಸದ್ಗುರುವೇ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಯಮನ ದೂತರು ಬಂದು ಎದೆಗೆ ಒದ್ದು ಒಯ್ಯುವಾಗ ನಾ ಏನು ಹೇಳು ಗುರುವೇ. ಅದಕ್ಕೆ ಈ ಭಾವಬಂಧನದಿ ಎನ್ನನ್ನು ಕಡಿಮೆ ಮಾಡಪ್ಪ ಅಂತ ಭಕ್ತನಾದಂಥವ್ನು ಕೇಳ್ಕೊಳ್ತಾನೆ. ಒಂದು ವೇಳೆ ಅಷ್ಟು ನಮ್ಗೆ ಆಗಂಗಿಲ್ಲಪ್ಪ, ಅಷ್ಟು ಶಕ್ತಿ ಇಲ್ಲ, ನಂಗೆ ದಿನ ಕುಂತು ಕೇಳಿ ಇಂಥವೆಲ್ಲ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಭಕ್ತಿಯನ್ನಾದ್ರೂ ಮಾಡಿ ಯಮಧರ್ಮನ ದಾಳಿಯನ್ನು ತಪ್ಪಿಸ್ಕೊಳಕ್ಕೆ ಈ ಶರೀರಕ್ಕೆ ಬರ್ತದೆ ನೋಡು. ಮುಂದೆ ಅಳಬೇಡ, ಮುಗಿದ ಮೇಲೆ ಮುಗಿದ ಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ. ರವ ನರ್ಕ ನಿನ್ನ ಮರಣ ಕಾಲದಲ್ಲಿ ಅದನ್ನು ತಪ್ಪಿಸ್ಕೊಳ್ಬೇಕಪ್ಪ ಅಂತ ಮಹಾತ್ಮರು ಕಿವಿ ಮಾತು ಹೇಳ್ತಾರೆ. ತೊಗೊಳೋದು ಬಿಡೋದು ಇವ್ರಿಗೆ ಬಿಟ್ಟಿತ್ತು, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಅವರು. ಈಗ ನಾವು ಯಾವುದನ್ನು ತೊಗೊಳ್ಬೇಕಂತ ನಮಗೆ ಬಿಟ್ಟಿದ್ದು. ಈಗ ಅವ್ರು ಏನು ತಿಳಿಸ್ತಾರೆ, ಮುಂದೆ ಭಾಳ ಕಷ್ಟ ಐತೆ. ಅದಕ್ಕೆ ಇಲ್ಲಿ ಯಮನ ದೂತರ ಒಂದು ಏನು ದಾಳಿಯನ್ನು ಬಿಡಿಸ್ಕೊಳ್ಳುವಂಥದ್ದು ಅಥವಾ ಗೆಲ್ಲುವಂಥದ್ದು ಭಾಳ ಮುಖ್ಯ ಐತಪ್ಪ ಅಂತನ್ನುವಂಥದ್ದು ಹೇಳ್ತಾರೆ. ಮತ್ತು ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದಾಮಮ ಅಂತಂದ್ರೆ ಶಿವರೂಪದ ಚಿಂತನದಿಂದ, ಅಂದರೆ ಆ ಲಕ್ಷ್ಯ ಅಂದರೆ ಧ್ಯೇಯ ರೂಪವಾಗಿದ್ದಂಥ ಪರಮಾತ್ಮನನ್ನು ಕಂಡು ಆನಂದ ಹೊಂದುವಂಥದ್ದು. ಧ್ಯಾನವನ್ನು ಮಾಡಿ ಪರಮಾತ್ಮನನ್ನು ನೋಡಿ ನಲಿಯುವಂಥದ್ದು ಚಂದ ಜೀವಾತ್ಮನಿಗೆ. ಈಗ ಶಿವ ಪೂಜೆ ಮಾಡ್ತೀವಿ, ಶಿವ ಸ್ತೋತ್ರ ಮಾಡ್ತೀವಿ, ಚಿಂತನೆ ಮಾಡ್ತೀವಿ. ಯಾವುದು? ಶಿವನ ಚಿಂತನೆ ಮಾಡ್ತೀವಿ. ಯಾಕಂತಂದ್ರೆ ಈ ಶಿವಪೂಜೆ, ಶಿವ ಸ್ತೋತ್ರ ಆಗಿರ್ಬೋದು, ಚಿಂತನ ಆಗಿರ್ಬೋದು, ಶಿವನ ಒಂದು ಚಿಂತನೆ ಆಗಿರ್ಬೋದು, ನಮ್ಮಿಂದ ಸದಾ ಕಾಲದಲ್ಲಿ ಮಾಡೋಕ್ಕಾಗಂಗಿಲ್ಲಪ್ಪ ಅಂತಂದ್ರೆ 10 ನಿಮಿಷ ಆಗಲಿ, 5 ನಿಮಿಷ ಆಗಲಿ, ನಿಮಗೆ ಕೆಲಸದಾಗ ಎಷ್ಟು ಸಮಯ ಸಿಗ್ತದೆ ಅಷ್ಟರ ಆಗಲಿ ಆ ಶಿವನನ್ನು ಏಕಾಗ್ರ ಭಾವದಿಂದ ಧ್ಯಾನಿಸ್ರಪ್ಪ ಅಂತ ಹೇಳ್ತಾರೆ ಅವರು. ತೀರ ಹಂಗೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ಅಷ್ಟು ಮಾಡೋಕ್ಕಾಗಂಗಿಲ್ಲಪ್ಪ, ಶಿವನ ಪೂಜೆ ಮಾಡೋಕ್ಕಾಗಲ್ಲ, ಸ್ತೋತ್ರ ಮಾಡೋಕ್ಕಾಗಂಗಿಲ್ಲ, ಚಿಂತನೆ ಮಾಡೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಟೈಮ್ ಸಿಗ್ತದೆ, 5 ನಿಮಿಷ 10 ನಿಮಿಷ ಎಷ್ಟು ಸಿಗ್ತದೆ ಅಷ್ಟು ಏಕಾಗ್ರ ಭಾವದಿಂದ ಶಿವನನ್ನು ಧ್ಯಾನಿಸಿ ಅವನ ಸ್ವರೂಪವನ್ನು ಕಂಡು ಆನಂದ ಹೊಂದುವಂಥ ಜೀವಾತ್ಮನಿಗೆ ಯೋಗ್ಯ ಅಂತ ಕೂಡ ಹೇಳ್ತಾರೆ. ಪರಮಾತ್ಮ ಹೆಂಗೆ ಕಾಣ್ತಾನ್ರಿ ಅಂದರೆ ನೋಡ್ರಿ, ಪರಮಾತ್ಮ ಹೆಂಗೆ ಕಾಣ್ತಾನ ಅನ್ನುವಂಥದ್ದು. ಯಾಕಂದ್ರೆ ಏಕಾಗ್ರ ಭಾವದಿಂದ ಪರಮಾತ್ಮನನ್ನು ಕಂಡು ಆನಂದ ಪಡುವಂತ ಹೇಳುವಂಥದ್ದು ಐತೆ ಅಲ್ಲಿ. ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಒಂದು ಏಕಾಗ್ರ ಭಾವದಿಂದ ಶಿವನನ್ನು ಏಕಾಗ್ರ ಲಕ್ಷ್ಯದಿಂದ ಧ್ಯಾನಿಸಿ ಅವನ ಸ್ವರೂಪವನ್ನು ಕಂಡು ಆನಂದವನ್ನು ಹೊಂದುವಂಥದ್ದು ಜೀವನಿಗೆ ಯೋಗ್ಯ. ಅದರ ಮಾಡ್ಕೋ ಅಟ್ಲೀಸ್ಟ್. ಅದಕ್ಕೆ ಪರಮಾತ್ಮ ಹೆಂಗ್ರಿ ಕಾಣ್ತಾನೆ ನಮ್ಗೆ ಅನ್ನುವಂಥದ್ದು ನಾಳೆ ನೋಡೋಣ. ಭಾಳ ಅದ್ಭುತವಾಗಿ ಪರಮಾತ್ಮ ನಮಗೆ ಹೆಂಗೆ ಕಾಣಿಸ್ತಾನ, ಹೆಂಗೆ ತೋರ್ತಾನ, ನಮಗೆ ಆ ಧ್ಯಾನದಲ್ಲಿ ಹೆಂಗೆ ತೋರ್ತಾನೆ ನಮಗೆ ಪರಮಾತ್ಮ, ಅದನ್ನು ಕಂಡು ನಾವು ಹೆಂಗೆ ಆನಂದ ಆಗಬೇಕು ಅನ್ನುವಂಥದ್ದು ಭಾಳಷ್ಟು ಸವಿಸ್ತಾರವಾಗಿ ಹೇಳ್ತಾರೆ. ನಾವು ನೋಡೋಣ ನಾಳೆ
ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.